ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ಹಾಂ ಸರ್, ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ವ್ಯಾಗನರ್ ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಸೇಲ್ಗಿದೆ ಅಂತ. ಹಾಂ ಹೌದು ಸರ್, ಹೌದು. ಏನೈತ್ರಿ ಸರ್ ಮಾಡಲು? ಅದು 10 ಮಾಡಲ್ ಸರ್ ಅದು. 2010 ಮಾಡಲ್ ಐತ್ರಾ? ಹೌದು ಸರ್. ಓಕೆ. ತಾವು ಓನರ್ ಎಷ್ಟಾಗಿದ್ದಾರೆ ಸರ್ ಗಾಡಿಗೆ? ಓನರ್ ಈಗ ನಾವು ಸೆಕೆಂಡ್ ಸರ್. ಸೆಕೆಂಡ್ ಓನರು, ತೋರ್ ತರ್ಡ್ ಓನರ್ ಆಗ್ತಾರೆ. ಹೌದು ಸರ್, ತಗೊಳ್ಳೋರು ಥರ್ಡ್ ಓನರ್ ಅಂತ. ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಸರ್ ಈಗ ರನ್ನಿಂಗು 70,000 ಕಿಲೋಮೀಟರ್ ಆಗಿದೆ ಸರ್ ಈಗ. ಈ 70,000 ಕಿಲೋಮೀಟ್ರ್ ಸರ್, ಇದು ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಾ? ಸರ್ ರೆಕಾರ್ಡು ಶೋರೂಮ್ದು ಏನಿಲ್ಲ ಸರ್, ನಮ್ಮ ಮೆಕ್ಯಾನಿಕ್ ಹತ್ರ ನಾವು ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ಹೊರಗಡೆ ಕೂಡ ಮಾಡಿಸಿದ್ದೀರಾ? ಹೊರಗಡೆ ಮಾಡಿಸ್ತಾ ಇದ್ದೀವಿ. ಓಕೆ. ಓಲ್ಡ್ ಮಾಡಲ್ ಆಗಿರೋದ್ರಿಂದ ನೀವೇನು ರೆಕಾರ್ಡೆಡ್ ಶೋರೂಮ್ ರೆಕಾರ್ಡೆಡ್ ಏನು ಇಲ್ಲ ಸಿಗಲ್ಲ? ಇಲ್ಲ ಇಲ್ಲ ಸರ್, ಇಲ್ಲ. ಓಕೆ. ಟೈರ್ ಕಂಡೀಷನ್ ಇಂಜನ್ ಯಾವ ಎಲ್ಲ ಸೀಲ್ಡ್ ಇದೆ ಸರ್. ಟೈರ್ ಕಂಡೀಷನ್ ಒಂದು ಅಬೌವ್ 80% ಇದೆ ಸರ್. ಓಕೆ. 4 ಟೈರ್ ಕೂಡ? 4 ಟೈರು 80% ಇದೆ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ. ಓಕೆ ಸರ್. ಇನ್ನು ಇಂಜನ್ ಕಂಡೀಷನ್ ಏನಂದ್ರೆ ಸಿವಿಲ್ ಇಂಜನ್ ಇರೋದು? ಹಾಂ ಸರ್, ಸೀಲ್ಡ್ ಇಂಜನ್ ವರ್ಕ್ ಏನೂ ಆಗಿಲ್ಲ. ಓಕೆ. ಅಂದರೆ ನಿಮ್ಮ ಕೈಯಾಗ ಕಂಡೀಷನ್ ಐತ್ರಿ ಗಾಡಿ ಮಾತ್ರ? ಹಾಂ ಸರ್, ರನ್ನಿಂಗ್ ಕಂಡೀಷನ್ ಇದೆ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿನಲ್ ಜಂಪು, ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಸರ್ ಏನೇನಿಲ್ಲ ಸರ್, ಎಲ್ಲ ಅಪ್ ಟು ಡೇಟ್ ಇದೆ. ಗಾಡಿ ಫೋಟೋದಲ್ಲಿ ಏನಿದೆಯಲ್ಲ, ಸ್ವಲ್ಪ ಬಾಡಿ ಲೈನು ಸ್ವಲ್ಪ ಟಚಪ್ ವರ್ಕ್ ಇದೆ. ಓಕೆ. ಅದು ನಮ್ಮ ಲೆಫ್ಟ್ ಸೈಡ್ ಮಾತ್ರ ಸ್ವಲ್ಪ ನಮ್ಮ ಮಗ ಕಾಂಪೌಂಡಿಗೆ ಬಡಿಸಿ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ ಅದು. ಹೌದಾ? ಹಾಂ, ಸ್ಕ್ರ್ಯಾಚಸ್ ಅದು ಬಿಟ್ಟರೆ ಏನಿಲ್ಲ ಸರ್, ಗಾಡಿ ಪೂರಾ ಒರಿಜಿನಲ್ ಪೇಂಟು ಒರಿಜಿನಲ್ ಇದೆ. ಓಕೆ ಸರ್. ಕ್ರ್ಯಾಸಸ್ ಈ ಥರ ಬಿಟ್ಟರೆ ದೊಡ್ಡ ಮೇಜರಾಗಿ ಏನು ಆಕ್ಸಿಡೆಂಟ್ ಏನು ಏನಿಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಆಕ್ಸಿಡೆಂಟಲ್ಲ ಏನಿಲ್ಲ. ಓಕೆ. ಏನು ಬರ್ತದೆ ಸರ್ ನಿಮ್ಮ ಕೈಯಾಗ ಮೈಲೇಜ್ ವೆಹಿಕಲ್ ಇವಾಗ? ಸರ್ ಈಗ ಪ್ರೆಸೆಂಟ್ಲಿ 18 ಅನ್ಕೂ ಬರುತ್ತೆ ಸರ್. 18 ತನಕ ಬರ್ತೈತೆ ರೀ? 18 ಬರುತ್ತೆ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ಐತ್ರಿ ರನ್ನಿಂಗು? ಸರ್ ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದೆ ಸರ್. ಎಫ್ ಸಿ ಮಾಡಿಸಿದ್ದೀನಿ. ಎಫ್ ಸಿ 2030 ಮೇ ತನಕ ಇದೆ. ಹೌದಾ? ಹಾಂ ಸರ್. ಓಕೆ. ಇವಾಗ ಇನ್ಶೂರೆನ್ಸ್ ಮಾಡಿಸಿಲ್ವಾ, ಲ್ಯಾಪ್ಸ್ ಆಗೈತೆ ರೀ ಈಗ? ಇಲ್ಲ ಸರ್, ಲ್ಯಾಪ್ಸ್ ಆಗಿದೆ, ಡ್ಯೂ ಇದೆ. ಓಕೆ ಸರ್. ಅದೇನು ತೊಗೊಂಡ್ರೆ ಕಟ್ಕೋಬೇಕು, ಏನು ನೀವೇ ಕಟ್ಕೊಡ್ತೀರಾ? ಈಗ ಅವ್ರು ಹೆಂಗೆ ಬರುತ್ತೋ ಹಂಗೆ ಸರ್, ಮಾಡಿಸ್ಕೊಡ್ರಿ ಅಂದ್ರೆ ಮಾಡಿಸ್ಕೊಡ್ತೀವಿ, ಇಲ್ಲ ಅವರೇ ತಗೊಂಡು ಮಾಡ್ಸ್ಕೊಂತೀವಿ ಅಂದ್ರೆ ಓಕೆ. ಹೌದಾ? ಹಾಂ ಸರ್. ಓಕೆ ಸರ್. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ? ಹಾಂ ಸರ್, ಟೇಪ್ ಇದೆ. ಓಕೆ. ಸೀಟ್ ಕುಷನ್ ಆಗಿರ್ಬೋದು, ಈ ಥರ ಎಲ್ಲ ಕರೆಕ್ಟ್ ಆಗೈತಲ್ಲ ರೀ? ಹಾಂ, ಎಲ್ಲ ಕರೆಕ್ಟ್ ಇದೆ ಸರ್. ಓಕೆ. ಎಲ್ಲ ಇದಿದೆ, ಕಂಪ್ನಿ ಸೀಟ್ಸ್ ಇದ್ದಾವೆ. ಓಕೆ. ಹಾಂ ಸರ್. ಇಂಟೀರಿಯರು, ಪವರ್ ಸ್ಟೇರಿಂಗು, ಪವರ್ ವಿಂಡೋ? ಹಾಂ ಸರ್, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಫ್ರಂಟ್ ಬರುತ್ತೆ, VXI ಮಾಡಲ್ ಇದು. ಆಮೇಲೆ AC ಎಲ್ಲ ರನ್ನಿಂಗ್ ಇದೆ ಸರ್, AC ಎಲ್ಲ ಚೀಲ್ಡ್ ಇದೆ. ಓಕೆ. ತೊಗೊಂಡ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಅದು ಏನು ಸಣ್ಣ ಪುಟ್ಟ ಕ್ರ್ಯಾಶಸ್ ಆಗಿದೆ, ಅವ್ರಿಗೆ ಸ್ವಲ್ಪ ಇದಕ್ಕೆ ಒಟ್ಟು ನೀಟೆಸ್ಟ್ ಬೇಕಂದ್ರೆ ಗಾಡಿ ಸ್ವಲ್ಪ ಪಾಲಿಶ್ ಮಾಡ್ಕೊಂಡು ಇಟ್ಕೋಬೋದು ಹೌದು ಅವರು. ಸರ್, ಹೌದು. ಬಾಡಿ ಲೈನ್ ಸ್ವಲ್ಪ ಟಚಪ್ ವರ್ಕ್ ಮಾಡ್ಕೊಂಡ್ರೆ ಗಾಡಿ ಪೂರಾ ಕಂಡೀಷನ್ ಇದೆ ಸರ್. ಓಕೆ ಸರ್. ಇನ್ನು ರೇಟ್ ಅಂತ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ಅದೇ ಸರ್, ನಾವು ಈಗ ಏನು ಸ್ವಲ್ಪ ಸ್ಕ್ರ್ಯಾಚಸ್ ಇರೋದ್ರಿಂದ ಕಡಿಮೆ ಹೇಳ್ತಾ ಇದ್ದೀನಿ. 180 ಬಂದರೆ ಕೊಡೋಣ ಅಂತ ಸರ್. 1,80,000 ಮಾಡಲ್ ಬಂದುಬಿಟ್ಟು 2010 ಮಾಡಲು, ತಾವು ಸೆಕೆಂಡ್ ಓನರು? ಹೌದು ಸರ್, FC ರನ್ನಿಂಗ್ ಇದೆ. ಓಕೆ ಸರ್. ಇವಾಗ ರೇಟ್ 1,80,000 ಹೇಳಿದ್ರಲ್ಲ, ಹೌದು ಸರ್. ಇದು ಇನ್ಶೂರೆನ್ಸ್ ಕಟ್ಕೊಡೋದು ಹೇಳಿದ್ರಾ ಹೆಂಗೆ? ಸರ್ ಇಲ್ಲ, ಈಗ ನಾನು ಅಬ್ಲಿವಿಟಿ ಗಾಡಿ ಕಂಡೀಷನ್ ಮೇಲೆ ಹೇಳ್ತಾ ಇದ್ದೀನಿ. ಓಕೆ. ಇನ್ಶೂರೆನ್ಸ್ ಅವರೇ ಕಟ್ಕೋಬೇಕು 180 ಕೊಟ್ಟು? ಹಾಂ ಸರ್. ಓಕೆ ಸರ್. ಇನ್ಶೂರೆನ್ಸ್ ಕಟ್ಕೊಳಕ್ಕೆ ಅವ್ರಿಗೆ ಎಷ್ಟಾಗುತ್ತೆ ಸರ್ ಖರ್ಚು? ಸರ್ ಇದು ಒಂದು 4,000 ಏನೋ ಬರುತ್ತೆ ಸರ್, ಇದು 4,200 ಏನೋ ಬರುತ್ತೆ. ಹೌದಾ? ಹಾಂ. ಓಕೆ ಸರ್. 180ಗೆ ಏನು ನೆಗೆಷಿಬಲ್ ಏನು ಮಾಡ್ತೀರಾ? ಸರ್ ಗಾಡಿ ಬಂದು ನೋಡೋದೇ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಕೂಡ ಮಾಡಿಕೊಡ್ತೀರಾ? ಹಾಂ, ಫೈನಲ್ ಅಂದರೆ 170 ಕೊಟ್ಬಿಡ್ತೀನಿ ಸರ್. 1,70,000 ಆದರೂ ಕೊಡ್ತೀರಾ? 1,70,000 ಕೊಟ್ಬಿಡ್ತೀನಿ. ಓಕೆ ಸರ್. ಗಾಡಿ ಇರೋಂಥ ಲೊಕೇಶನ್ ರೀ? ಹರಿಹರ ಸರ್. ಹರಿಹರ ಟೌನ್ ಅಕ್ಕಪಕ್ಕ ಹಳ್ಳಿ ಐತ್ರಿ? ಇಲ್ಲ ಸರ್, ಟೌನು ಬಸ್ ಸ್ಟ್ಯಾಂಡ್ ಅಪೋಸಿಟೇ ಇರೋದು. ಬಸ್ ಸ್ಟ್ಯಾಂಡ್ ಬಂದು ಕಾಲ್ ಮಾಡಿದ್ರು ನಾವು ಪಿಕ್ ಮಾಡ್ತೀವಿ ಸರ್. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ ಸರ್, ಇದೇ ನಂಬರು. ಓಕೆ. ಅಪ್ಡೇಟ್ ಮಾಡಿಸಿ ನೋಡಿರಿ, ನಮ್ಮ ಕಡೆಯಿಂದ ತೊಂದರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್.